1,00,000 ಏನಿದು 1,00,000? ನಾನು ಈ ಜರ್ನಿನ ಶುರು ಮಾಡಿ ಅಂದಾಜು 3.5 ತಿಂಗಳಾಯಿತು. ಮಾರ್ಚ್ 5ರಿಂದ ಜೂನ್ ಅಂದಾಜು ಒಂದು 15-16 ದಾಟಿದ್ದೀವಿ ಈಗ. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 19 ತನಕ ಬಂದಾಯಿತು ಅಲ್ಲ. ಸೊ ಇನ್ನೊಂದು 10-11 ದಿವಸ ಆದರೆ ಜೂನು ಮುಗಿಯುತ್ತೆ, 4 ತಿಂಗಳು ಮುಗಿಯುತ್ತೆ. ಸೊ ಈ 4 ತಿಂಗಳು ಕೊನೆ ಹೋದ ನಿಂತಾಗ ನಮ್ಮ ಟೋಟಲ್ ಸೇವಿಂಗ್ಸ್ 1,00,000 ಆಗಿರುತ್ತಾ ಇಲ್ವಾ ಅಂತ ನೋಡಿದೆ ಈ ವಿಡಿಯೋ. ಆ 1,00,000 ಮಾಡಬೇಕಂದ್ರೆ ನಾನು ಏನೇನು ಸ್ಟೆಪ್ಸ್ ತೊಗೋಬೇಕು, ಇವಾಗಿರೋ ಲೆಕ್ಕಾಚಾರ ಏನು ಅಂತೆಲ್ಲ ಡೀಟೇಲಾಗಿ ನೋಡೋಣ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. 3 ವರ್ಷದಲ್ಲಿ 1 ಕೋಟಿ ಸೇರಿಸ್ತಿರೋ ನನ್ನ ಈ ಜರ್ನಿನಲ್ಲಿ ಇವತ್ತು ದಿನ 108. ಸೊ ಇವಾಗ ನಮ್ಮ ಹತ್ರ ಇರೋ ಕರೆಂಟ್ ಸ್ಟೇಟಸ್ ಏನು? ಟೋಟಲ್ ಸೇವಿಂಗ್ಸ್ ಮೇ ಕೊನೆ ತನಕ ನಾವು ಮಾಡಿರೋದು 69,500 ರೂಪಾಯಿ. ಅದರಲ್ಲಿ FD 35,000 ಹಾಕಿದ್ದೀವಿ, ಮಿಕ್ಕಿದ್ದು ಆ SB ಅಕೌಂಟಲ್ಲಿ ಇಟ್ಟಿದ್ದೀವಿ. ಸೊ ಈ ತಿಂಗಳು ನಾವು ಟಾರ್ಗೆಟ್ ಮಾಡ್ತಿರೋದೇನು? 40,000 ರುಪೀಸ್. ಅದು ಗೊತ್ತಿಲ್ಲ ನಮಗೆ 40,000 ಸೇವ್ ಮಾಡ್ತೀವೋ ಇಲ್ವ ಅಂತ, ಯಾಕಂದರೆ ಜೂನ್ ಎಂಟಲ್ಲೇ ಗೊತ್ತಾಗುತ್ತೆ. ಖಂಡಿತ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಈಗ ನೆಕ್ಸ್ಟ್ ನಾನೇನು ಅಂದ್ಕೊಂಡೆ ಅಂದರೆ, ಏನಾದರೂ ಮಾಡಿ ಈ ಜೂನ್ ಎಂಡ್ ಒಳಗಡೆ 30,500 ಎಕ್ಸ್ಟ್ರಾ ಸೇರಿಸಿ ಟೋಟಲ್ 1,00,000 ಸೇರಿಸಬೇಕು ಅಂತ. ಸೊ ಫಸ್ಟ್ ಕಂಡೀಷನ್, ನಾನು ಆಲ್ರೆಡಿ ವಿಡಿಯೋ ಹಾಕಿರೋ ಥರ ಈ ತಿಂಗಳು ನಾವು ಸೇವಿಂಗ್ಸ್ ಟಾರ್ಗೆಟ್ 40,000 ಮುಟ್ತೀವ ಇಲ್ವಾ ಅಂತ ನೋಡಬೇಕು. ಇನ್ನೊಂದು ಕಡೆ ನಾನು 1,00,000 ಸೇವ್ ಮಾಡಬೇಕು ಟೋಟಲ್ ಆಗಿ ಅಂತ ನನಗೊಂದು ಆಸೆ ಈ ಜೂನ್ ಮುಗಿಯೋಷ್ಟೊತ್ತಲ್ಲಿ. ಸೊ ಅದರ 4 ತಿಂಗಳಿಗೆ 1,00,000 ಆಯಿತು ಅಲ್ವಾ. ಸೊ ನಮ್ಮ 1 ಕೋಟಿ ಗುರಿನಲ್ಲಿ 1% ನಾವು ಮುಟ್ತೀವಿ. ಅದು ತುಂಬಾ ದೊಡ್ಡ ಮೈಲ್ ಸ್ಟೋನ್ ನನಗೆ. ಸೊ ಇವಾಗ 1,00,000 ಮುಟ್ಟೋಕ್ಕೆ ಎಷ್ಟು ಪೆಂಡಿಂಗ್ ಇದೆ ನಮ್ಮ ಹತ್ರ? ಆಲ್ರೆಡಿ 69,500 ಇದೆ. ಈಗ ನಾವು ಅದಕ್ಕೆ ಇನ್ನೊಂದು 30,500 ರೂಪಾಯಿ ಸೇರಿಸಿದ್ರೆ 1,00,000 ಆಗುತ್ತೆ, ಕರೆಕ್ಟಾ? ಸೊ ಈಗ ಲೆಕ್ಕಾಚಾರಕ್ಕೆ ಬರೋಣ. ಸೊ ಜೂನಲ್ಲಿ 30 ದಿನ ಇದೆ. ಸೊ 30 ದಿನದಲ್ಲಿ ನಾವು 1,000 ಸೇರಿಸಿದ್ರೆ 30,000 ಆಯಿತು. ಇನ್ನೊಂದು 500 ಆ ಅಕೌಂಟಿಗೆ ಸೇವಿಂಗ್ಸ್ ಹಾಕಿದ್ರೆ 30,500 ಆಯಿತು. ಬಟ್ ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕಷ್ಟ. ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಲ್ಲ. ಸೊ ಲಾಸ್ಟ್ ತಿಂಗಳು ಟಾರ್ಗೆಟ್ ಮೀಟ್ ಮಾಡಿಬಿಟ್ವಿ, ಗ್ರೇಟ್. ಬಟ್ ಒಂದು ಸತಿ ಮೀಟ್ ಮಾಡಿಬಿಟ್ವಿ ಅಂತ ಯಾವಾಗಲೂ ಮೀಟ್ ಮಾಡ್ತೀವಿ ಅಂತಲೂ ನಾವು ಹೇಳೋಕ್ಕಾಗಲ್ಲ. ಸೊ ನನ್ನ ಈ ಮಂತ್ ಟಾರ್ಗೆಟ್ ಇರೋದು 40,000. ಅದು ಮೀಟ್ ಆಗಿಬಿಟ್ರಂತೂ ಆರಾಮಾಗಿ ನಮ್ಗೆ 1,00,000 ಸೇರಿಸ್ಬೋದು. ಇಲ್ಲ ಅಂದರೆ ಅಟ್ಲೀಸ್ಟ್ 30,500 ರೂಪಾಯಿ ಸೇರಿಸಿದ್ರೇ 1,00,000 ಆಗೋದು. ಸೊ ಇನ್ಮೇಲೆ ಅದಕ್ಕೆ ತುಂಬ ಸೀರಿಯಸ್ ಆಗಿ ಏನೇ ಆದರೂ 1,000 ರೂಪೀಸ್ ಪರ್ ಡೇ ನಾನು ಸೇವ್ ಮಾಡಲೇಬೇಕು ಈ 30,500 ಸೇರ್ಸೋಕ್ಕೆ. ಸೊ ಫಸ್ಟು ಅದು ಕಂಡೀಷನ್. ಎರಡನೇದು, ಆ 30,500 ಮರೀದೆ ಯಾವುದು ಖರ್ಚು ಮಾಡದೆ ಅಕೌಂಟಿಗೆ ಹೋಗಿ ಹಾಕ್ಬಿಡ್ಬೇಕು ಬೈ ಜೂನ್ ಎಂಡ್. ಸೊ ಜುಲೈ 1 ನಾನು ನಿಮ್ಗೆ ಹೇಳ್ತೀನಿ ಏನಾಯಿತು ಅಂತ. ಸೊ ಏನಕ್ಕೆ 1,00,000 ಸೇರಿಸ್ಬೇಕು ಅಂತಿದ್ದೀನಿ ಅಂದರೆ, ಇಲ್ಲಿ ತನಕ ನಾವು 11,000 ಸೇರಿಸಿದ್ವಿ, 19,000 ಸೇರಿಸಿದ್ವಿ. ಬಟ್ ನನ್ನ ಪರ್ಸ್ನಲಾಗಿ ಏನು ಅಂದರೆ, ಈ 1,00,000 ಅನ್ನೋದು ಫಸ್ಟ್ 1% ಆಫ್ 1 crore. ಅಂದರೆ 1 ಕೋಟಿನಲ್ಲಿ 1% ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 1,00,000 ಬರುತ್ತೆ. ಸೊ ಅದೊಂದು ಮೈಲಿಗಲ್ಲು ನನ್ನ ಈ ಸೇವಿಂಗ್ಸ್ ಜರ್ನಿನಲ್ಲಿ ಅಲ್ವಾ. ಸೊ ಏನಾದರೂ ಮಾಡಿ ಅದನ್ನು ಈ ಮಂತ್ ನಾನು ಸೇವ್ ಮಾಡಿಬಿಡ್ಬೇಕು ಅನ್ನೋದೊಂದು ಉದ್ದೇಶ. ನೆಕ್ಸ್ಟ್, ಈ 1,00,000 ದಾಟದ ಮೇಲೆ ನಮಗೆ ಬೆನಿಫಿಟ್ಸ್ ಏನು ಅಂತ ನಾವು 1,00,000 ಸೇರಿಸಿದ್ರೆ ಜುಲೈ ಫಸ್ಟ್ ವೀಕಲ್ಲಿ ಆ ವಿಡಿಯೋ ಹಾಕ್ತೀನಿ. ಬಟ್ ಇವತ್ತಿಗೆ ಇದು ನನಗೆ ಕನ್ಸಿಸ್ಟೆನ್ಸಿ ಹೇಳ್ಕೊಡುತ್ತೆ, ಒಂದು ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ಹೌದು, ನನ್ನ ಜರ್ನಿ ನೆಕ್ಸ್ಟ್ ಲೆವೆಲ್ ಸೀರಿಯಸ್ನೆಸ್ಗೆ ಎಂಟ್ರ್ ಆಯಿತು ಅಂತಲೂ ನಾನು ಧೈರ್ಯವಾಗಿರ್ಬೋದು. ಯಾಕಂದರೆ ಏನೋ ಒಂದು ಶುರು ಮಾಡಿದ್ವಿ ಅಂತಿಲ್ಲದೆ 1,00,000 ಮುಟ್ಬಿಟ್ವಿ, 1% ದಾಟಾಯಿತು. ಇನ್ನು 99% ನಾವು 32 ತಿಂಗಳಲ್ಲಿ ದಾಟಿದ್ರೆ, ಇಲ್ಲ ಸೇವ್ ಮಾಡಿದ್ರೆ 1 ಕೋಟಿ ಆಗಿಬಿಡುತ್ತೆ ಅಂತ ಅನ್ಕೋಬೋದು. ಸೊ ಬನ್ನಿ, ಇನ್ಮೇಲೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಈ ತಿಂಗಳು ಬರೀ 30,500 ಇಲ್ಲ 40,000 ಸೇರಿಸೋದಲ್ಲ, ನಮ್ಮ ಮೊದಲನೇ ಮೈಲಿಗಲ್ಲು 1,00,000 ಸೇರ್ಸೋಕ್ಕಾಗತ್ತಿಲ್ಲ ಅಂತ ನೋಡೋ ಒಂದು ಮಂತ್ ಈ ಜೂನ್ ಮಂತ್. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೀವು ಅಷ್ಟೇ ಎಕ್ಸೈಟೆಡ್ ಆಗಿ ನನ್ನ ಫಾಲೋ ಮಾಡಿ ನಾನು ನೋಡ್ತೀನಾ ಇಲ್ವಾ ಅಂತ ಅಬ್ಸರ್ವ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಿಮಗೇನು ಅನಿಸುತ್ತೆ? ನಾನು ಈ ಜೂನ್ ಎಂಡ್ ಮುಗಿಯೋಷ್ಟೊತ್ತಿಗೆ ಟೋಟಲ್ ಸೇವಿಂಗ್ 1,00,000 ಮಾಡ್ತೀನಿ ಅಂದರೆ ನಿಮ್ಗೆ ಅನಿಸಿದ್ರೆ, ಯಾಕಂದರೆ ಇಷ್ಟು ದಿವಸ ನೀವು ನನ್ನ ಜರ್ನಿ ಫಾಲೋ ಮಾಡ್ಕೊಂಡು ನನ್ನ ಜೊತೆ ಬಂದಿದ್ದೀರಾ. ಸೊ ಮಾಡ್ತೀನಿ ಅನಿಸಿದ್ರೆ ಕಮೆಂಟಲ್ಲಿ ಎಸ್ ಅಂತ ಹೇಳಿ. ಇಲ್ಲ ಕಷ್ಟ ಅನಿಸ್ಬೋದು ಅಂತ ನಿಮ್ಗೆ ಅನಿಸಿದ್ರೆ ನೋ ಅಂತ ಹೇಳಿ, ನೋ ಪ್ರಾಬ್ಲಮ್. ನಾನು ಎರಡನ್ನೂ ಪಾಸಿಟಿವ್ ನೆಗೆಟಿವ್ ಎರಡು ತೊಗೋತೀನಿ. ಸೊ ನೋಡೋಣ ಏನಾಗುತ್ತೆ ಈ ತಿಂಗಳು ಕೊನೆಯಲ್ಲಿ ಅಂತ. ಖಂಡಿತ ಅಪ್ಡೇಟ್ ಜೊತೆ ನಾನು ಜುಲೈ ಮೊದಲನೇ ವಾರ ನಿಮ್ಗೆ ಹೇಳ್ತೀನಿ 1,00,000 ಸೇವ್ ಮಾಡಿದ್ವಾ ಇಲ್ಲ ಅಂತ. ತುಂಬ ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಸೊ ಅಲ್ಲಿ ತನಕ ನೀವೇನು ಮಾಡಬೇಕು, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಎಲ್ಲ ನೋಡಿ, ನನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ನಾನು ಆ ವಿಡಿಯೋ ಜೊತೆ ನೆಕ್ಸ್ಟ್ ಜುಲೈ ಫಸ್ಟ್ ವೀಕ್ ಅಪ್ಡೇಟ್ ಸಮೇತ ಬರ್ತೀನಿ. ಸೊ ಜ್ಞಾಪಕ ಇಟ್ಕೊಳ್ಳೋಣ, ನನ್ನ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಈ ತಿಂಗಳೇನು 1,00,000 ಇನ್ ಟೋಟಲ್ ಸೇವ್ ಮಾಡೋದು. ಏನಾದರೂ ಮಾಡಿ ಬೆಸ್ಟ್ ಎಫರ್ಟ್ಸ್ ಹಾಕಿ ಅದನ್ನು ಅಚೀವ್ ಮಾಡೋಕ್ಕೆ ಟ್ರೈ ಮಾಡೋಣ, ಪ್ರಯತ್ನ ಪಡೋಣ, ನೋಡೋಣ ಏನಾಗುತ್ತೆ ಅಂತ. ಸೊ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ, ನಾನು ಯಾವಾಗಲೂ ಹೇಳೋ ಥರ ನಿಮ್ಮ ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನಾನು ವಿನೋದ್, ಇದು ನನ್ನ ಚಾನಲ್, ನನ್ನ ಆರ್ಥಿಕ ಹಾದಿ. ನಮಸ್ಕಾರ.